ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವಿವಾಗ ಬಂದಿರೋದು ನಮ್ಮ ಅಮ್ಮನ ತವ್ರ ಮನೆ, ಅಂದರೆ ನಮ್ಮ ಅಜ್ಜಿ ಮನೆ, ಮಾವನ ಮನೆ ಕೂಡ ಹೌದು. ನಮ್ಮಮ್ಮಂದು ಹಳೇಂದ್ರ ಮನೆ ಇದು ಆ್ಯಕ್ಚುಲಿ. ಸೊ ಇಲ್ಲಿ ಗಾಡಿ ಪೂಜೆ ಇದೆ ಅಂತ ಬಂದಿರೋದು. ಆ್ಯಕ್ಚುಲಿ ಇದು ಶೂಟ್ ಮಾಡಬೇಕು, ಮನೆ ತುಂಬ ದೊಡ್ಡದಿದೆ, ಸರೌಂಡಿಂಗ್ ಕೂಡ ತುಂಬ ಚೆನ್ನಾಗಿದೆ, ದೊಡ್ಡದಿದೆ. ಹಾಗಂತ ಇವಾಗ ಶೂಟ್ ಮಾಡೋಕ್ಕಾಗಲಿಲ್ಲ. ನಾವು ನೈಟ್ ರೀಚ್ ಆಗಿರೋದ್ರಿಂದ ಡೇ ಶೂಟ್ ಮಾಡಬೇಕು ಅಂದರೆ ತುಂಬ ಮಳೆ ಇತ್ತು, ಅದಕ್ಕೂ ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮನ ತವ್ರ ಮನೆ ಕೂಡ ಹಾವೇರಿಯಲ್ಲೇ ಇರೋದು. ಹಾವೇರಿ ಡಿಸ್ಟಿಕ್, ಹೊಸರುತಿ ತಾಲೂಕು, ಚನ್ನೂರು ಅಂತ ಊರು. ಸೊ ಇಲ್ಲಿ ಆಲ್ರೆಡಿ ನಮ್ಮ ಪುಟಾಣಿಗಳು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಡೇ ಇನ್ ದ ನೆಕ್ಸ್ಟ್ ಮಾರ್ನಿಂಗ್ ಈ ಥರ ಡೆಕೋರೇಷನ್ ಮಾಡಿದರು. ಬಿಕಾಸ್ ಇನ್ನೂ ಗ್ರ್ಯಾಂಡ್ ಮಾಡ್ಬೋದಿತ್ತು, ತುಂಬ ಮಳೆ ಇರೋದ್ರಿಂದ ಈ ಥರ ನಮ್ಮ ಮಾವ ರೆಡಿ ಮಾಡಿದ್ದಾರೆ. ಹಳ್ಳಿ ಸೈಡ್ ಗೊತ್ತಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಇದಕ್ಕೋಸ್ಕರ ನಮ್ಮ ಮಾವ ಸುಮಾರು ಸೀರೆಗಳನ್ನು ತರಿಸಿ ಆಲ್ಮೋಸ್ಟ್ ರಿಲೇಷನ್ದವ್ರಿಗೆಲ್ಲರಿಗೂ ಕೊಟ್ಬಿಟ್ಟು, ಆ್ಯಕ್ಚುಲಿ ಇದು ರೈತನ ಮನೆ ಹಾಗಂದ್ಬಿಟ್ಟು ಅಲ್ಲಿ ಬಂದಿರೋ ಕೆಲಸಗಾರರಿಗೆ ಎಲ್ಲರಿಗೂ ನಮ್ಮ ಮಾವ ದಾನ ಮಾಡ್ತಾರೆ. ಸೀರೆ ಆಗಲಿ ಅಥವಾ ಊಟಕ್ಕಾಗಲಿ, ಹೊಟ್ಟೆ ಬಟ್ಟೆಗೆ ಏನೂ ಕಮ್ಮಿ ಇಡಲ್ಲ. ಸೊ ಇವರೆಲ್ಲರೂ ನಮ್ಮ ಫ್ಯಾಮ್ಲಿ ಏಜೆ. ಆಲ್ಮೋಸ್ಟ್ ಎಲ್ರಿಗೂ ಬೆಳಗ್ಗೆ ಹಸುವಾಗಿರುತ್ತೆ. ಆಲ್ರೆಡಿ 11 ಆಗಿತ್ತು. ನನ್ನ ಪುಟಾಣಿಗಳು ತುಂಬಾ ಚೂಟಾಟ ಮಾಡ್ತಾಯಿದ್ರು. ಹಾಗೆ ಕೆಲವೊಬ್ಬರು ಆಲ್ಬಮ್ಸ್ ಕೂಡ ನೋಡ್ತಾಯಿದ್ರು. ನೋಡಿದ್ರಲ್ಲ, ಈಗವಾಗ ಬುಲೆರೋ ಕಾರ್ ತೊಗೊಂಡಿರೋ ಕಾರಣಕ್ಕೋಸ್ಕರ ಈ ಥರ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಬೇಕಂತ ನಮ್ಮ ಮಾವನ ತಲೆಯಲ್ಲಿತ್ತು. ಸೊ ನಾವು ನಮ್ಮ ಪ್ರಯತ್ನನ ಮಾಡಿದ್ದೇವೆ. ಲಕ್ಷ್ಮಿ ಕೂಡಿಸ್ಬಿಟ್ಟು ಅದಕ್ಕೆ ಎಷ್ಟು ಡೆಕೋರೇಷನ್ ಮಾಡಬೇಕೋ ತಕ್ಕದ ಮಟ್ಟಿಗೆ ಅಷ್ಟೇ ಡೆಕೋರೇಷನ್ ಮಾಡಿದ್ದೇವೆ. ಮಳೆ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಮಾಡೋಕ್ಕಾಗಿಲ್ಲ. ಶಾಸ್ತ್ರಗಳಿಗೆ ಪೂಜಾದ ವ್ಯವಸ್ಥೆ ಎಲ್ಲ ರೆಡಿ ಮಾಡಿಕೊಟ್ಟಿವಿ. ಇವಾಗ ಪೂಜೆ ಶುರು ಆಗುತ್ತೆ, ಬನ್ನಿ ನೋಡೋಣ. ಶ್ರೀಯಂ ದೇವೇಮಪಕ್ವಾಯೇ ಶ್ರೀಮಾನ್ ದೇವೀಶ್ವತಾಂ ತಾಂ ಸ್ವಸ್ಮಿತಾಂ ಹಿರಣ್ಯ ಪ್ರಾಕಾರಮಾರ್ದ್ರಾಂ ಜಲಂತಿ ದೃಪ್ತಾಂ ದರ್ಪಯಂತಿಂ ಪದ್ಮೇಸಿತಾಂ ಪದ್ಮವರ್ಣಾಂ ಪಶೂನಾಂ ಮಂಗೇ ಚಕ್ರೇ ಸೇವದ್ಯವಾನಾಂ ಮೃದಯದೇತಾಂ ಹರ್ಯಃ ಓಂ ಯೋವಾನ್ ವಿಷ್ಣುಂ ವೇದ ವಿಷ್ಣುವಾನ್ ರುಜವಾನ್ ಋಷಿಮಾನ್ ನಾನೋ ವಿಷ್ಪಾಣಿ ಸಮರ್ಪಯಾಮಿ ಧೂಪಮಾಕುಮಾರ ಪಿತೃವಂತಂ ದೀಪಂ ಜ್ಯೋತಿಂ ಸಮರ್ಪಯಾಮಿ ನಮಸ್ತೆ ವಾಜಾಂತ ನಮಸ್ತೆ ನಮಸ್ತೆ ಕಲ್ಯಾಣಿ ವದೇರಿ ನಮಸ್ಕಾರಂ ಕವಿ ಶಂಭೋ ಮಹಾದೇವ ಪಾಕ್ಷಾದ ಲೋಚನಾದಯ ಶಂಭೋಜೇನ ಬಂದು ರಕ್ಷ ರಕ್ಷಮೇಶ್ವರ ಮಾಮದ್ರಮೇಶನ ಭಕ್ತವತ್ಸಲ ಶಂಕರ ಶಿವಸ್ತೋತ್ರಂ ಸಮರ್ಪಯಾಮಿ ಯೋವಾನ್ ವಿಷ್ಣುಂ ವೇದ ವಿಷ್ಣುವಾನ್ ಸಮರ್ಪ ನಮಸ್ತೆ ವಾಜಾಂತ ನಮಸ್ತೆ ನಾರದಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ರೇಖಾಚಾರ್ಯರಿಗೆ ಯತುವೆ ನಾರದಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ರೇಖಾಚಾರ್ಯರಿಗೆ ಪರಶಿವ ಪಂಚಾಕ್ಷರಗಳಿಂದು ಉದಯಿಸಿ ಪರಮತವನು ಜಯಿಸಿ ಉದಯಿಸಿ ಪರಮತವನು ಜಯಿಸಿ ಪರಿಪೂರ್ಣವೆನಿಸಿದ ಶಿವಮತವನು ನೆಲೆಗೊಳಿಸಿದ ಪೂಜ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಯತುವೆ ನಾರದಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ರೇಖಾಚಾರ್ಯರಿಗೆ ಅಂಗಲಿಂಗಗಳ ತತ್ವವ ಬೋಧಿಸಿ ವಿರತಿ ಸಮೂಹಕ್ಕೆ ಬೋಧಿಸಿ ವಿರತಿ ಸಮೂಹಕ್ಕೆ ಲಿಂಗಾಚಾರ್ಯರಿಗೆ ಜಗದ್ಗುರು ರೇಖಾಚಾರ್ಯರಿಗೆ ಅವನ ಪರತರ ಜಂಗಮರಿಗೆ ಗುರು ಸಾರ್ವಭೌಮರಾಗಿ ಕವಿ ಶ್ರೀ ಹರೀಶ್ವರ ಹೃದಯ ಕಮಲದೊಳು ನೆಲೆಸಿದ ಪೂಜ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ರೇಖಾಚಾರ್ಯರಿಗೆ ಜಗದ್ಗುರು ರೇಖಾಚಾರ್ಯರಿಗೆ ಹರಃ ಓಂ ಸರ್ವಮಂಗಲ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾಧಕಿ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೇ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಲಕ್ಷ್ಮೀ ಪ್ರಚೋದಯಾತ್ ಯಜ್ಞೇನ
पंचाचार्य महाराज की जय, जगज्योति बसवेश्वर महाराज की जय, कुलदेवता महाराज की जय, तिरुमल्लेश्वर महाराज की जय, कुदलेश्वर महाराज की जय। जय मंगलम जय नमः पार्वतीश्वर महादेव। ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸೈಡ್ ಯಾವ ಥರ ಪೂಜೆ ಮಾಡ್ತಾರೆ. ತುಂಬಾ ಖುಷಿ ಕೊಡುತ್ತೆ, ತುಂಬಾ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ತುಂಬ ಮಳೆ ಇರೋದ್ರಿಂದ ಜನ ನಿಲ್ಲಕ್ಕೆ ಆಗ್ತಾ ಇದ್ದಿದ್ದಿಲ್ಲ, ಅದರಲ್ಲೂ ಪೂಜೆಗೋಸ್ಕರನೇ ಪಾಪ ಬಂದು ನಿಂತ್ಕೊಂಡಿದ್ದಾರೆ. ಇನ್ನು ಒಳಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲಮ್ಮ ದೇವರನ್ನು ಕೂಡಿಸ್ತಾರೆ, ಮಡ್ಲಕ್ಕಿ ತುಂಬಿಸ್ತಾರೆ. ಬನ್ನಿ ನೋಡೋಣ ಯಾವ ಥರ ಅಂತ ತಿಳಿಸ್ಕೊಡ್ತೇನೆ. ನೋಡಿ, ಈ ಥರ ಎಲ್ಲಮ್ಮ ದೇವರನ್ನು ಕೂಡಿಸ್ಬಿಟ್ಟು ಮಡ್ಲಕ್ಕಿ ಅಂದರೆ 5 ಥರದ ತಿನಿಸಿ ಪಳಾರ ಅಥವಾ ಊಟ ಅನ್ನ ಅದಕ್ಕೆ ಬಡಿಸ್ತಾರೆ. ನಂತರ ಪೂಜೆಯನ್ನು ಮಾಡ್ತಾರೆ. ಕೆಲವೊಬ್ಬರು ಮಂಗಳಾರತಿನೂ ಹೇಳ್ತಾರೆ. ಅದಕ್ಕೆ ತಕ್ಕಂಥ ಹಾಡು ಕೂಡ ಹಾಡ್ತಾರೆ ನಮ್ಮಲ್ಲಿ. ತುಂಬಾ ಜನ ಹಾಲಲ್ಲಿ ಜಾಗನೇ ಇಲ್ಲ ನಿಂತ್ಕೊಳ್ಳೋಕೆ, ಅಷ್ಟೊಂದು ಜನ. ಕೆಲವೊಬ್ಬರು ಆಚೆ ಕೂತ್ಕೊಂಡಿದ್ರು. ಸೊ ನೋಡೋಕ್ಕೆ 2 ಕಣ್ಣು ಸಾಲದು. ಈ ಮಡ್ಲಕ್ಕಿ ತುಂಬಿಸ್ತಾರೆ ಅಂದರೆ ಯಾರಿಗೆಲ್ಲ ನೋಡೋಕೆ ಕುತೂಹಲ ಇರಲ್ಲ ಹೇಳಿ. ಅದು ಕೂಡ ಎಲ್ಲಮ್ಮ ದೇವರು. ಎಲ್ಲಮ್ಮ ದೇವರು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನೋಡೋಣ. ಇಲ್ಲಿ ಬರಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ.
ಈ ಫಂಕ್ಷನ್ ಅಂದ್ಬಿಟ್ರೆ ಸಾಕು ಊರಿಗೆ ತಕ್ಷಣ ಓಡೋಗ್ತೇವೆ. ಸೊ ಈ ಮಳೆ ಇರುವುದರಿಂದ ಅಡುಗೆ ಕೂಡ ತುಂಬಾ ಲೇಟ್ ಆಯಿತು. ಮಧ್ಯಾಹ್ನ ಅಷ್ಟೊತ್ತಿಗೆ ಅಡುಗೆ ಮಾಡಬೇಕಿತ್ತು. ಸಿಕ್ಕಾಪಟ್ಟೆ ಮಳೆ, ಪೂಜೆ ಕೂಡ ಲೇಟ್ ಆಯಿತು. ಹಾಗಂತೂ ಅಡುಗೆನೂ ಲೇಟಾಗಿ ಸ್ಟಾರ್ಟ್ ಮಾಡಿದರು. ಆದರೂ ಪರವಾಗಿಲ್ಲ, 1.5 ತಾಸಲ್ಲೇ ಅಡುಗೆ ರೆಡಿ ಮಾಡಿಬಿಟ್ರು. ಆ್ಯಕ್ಚುಲಿ ನಿಂತ್ಕೊಂಡವ್ರು ಎಲ್ಲರೂ ನಮ್ಮ ಮಾವರೇ ಅಡುಗೆ ಮಾಡೋಕ್ಕೆ. ಅವರೇ ಬೇಗನೆ ಒಂದು 4-5 ಒಲೆಯನ್ನು ಹಚ್ಚಿಬಿಟ್ಟು ಬೇಗನೆ ಮಾಡಿಬಿಟ್ರು. ನಮ್ಮ ಅಕ್ಕರೆಲ್ಲ ಅದಕ್ಕೇನು ಸಾಮಗ್ರಿಗಳು ಬೇಕು ಎಲ್ಲದೂ ಕೊಟ್ಬಿಟ್ರು. ಹಾಗಂದ್ಬಿಟ್ಟು ಬೇಗನೆ ಅಡುಗೆ ಮಾಡಿದರು. ಅಯ್ಯೋ, ಈ ಆಂಟಿ ಅಂದರೂ ಸಿಕ್ಕಾಪಟ್ಟೆ ಕಾಮಿಡಿ. ನಾವು ಚಿಕ್ಕವರಿದ್ದಾಗೆಲ್ಲ ಈ ಮನೆಗೆ ಹೋಗ್ತಾ ಇದ್ವಿ. ರಜೆ ಕೊಟ್ಟಾಗೆಲ್ಲ, ಸ್ಕೂಲ್ ಕಾಲೇಜ್ ರಜೆ ಕೊಟ್ಟಾಗ ಈ ಮನೆಗೆ ಹೋಗ್ಬಿಟ್ಟು ಆಟ ಆಡ್ತಿದ್ವಿ. ಇದು ಆ್ಯಕ್ಚುಲಿ ಅಜ್ಜಿ ಮನೆ ಅಲ್ವಾ, ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಅಜ್ಜಿ ಮನೆ ಅಂದರೆ. ನೋಡಿ, ನನ್ನ ಮಕ್ಕಳಂತೂ ತುಂಬಾ ಖುಷಿಯಲ್ಲಿದ್ದಾರೆ. ಫೈನಲಿ ಪೂಜೆ ಎಲ್ಲ ಆಯಿತು. ಅಲ್ಲಿರೋ ಅಂಥ ಮುತ್ತೈದೆಯರಿಗೆ ಉಡಿ ತುಂಬಬೇಕಿತ್ತು. ಅಂದರೆ ಮಡ್ಲಕ್ಕಿ ಹೊರೋರಿಗೆ ಅಲ್ಲಿ ನಾವು ಊಟ ಬಡಿಸ್ಬೇಕಾಗಿತ್ತು. ನೋಡಿ, ಇಲ್ಲಿ ಮಿರ್ಚೆ ಮಾಡ್ತಾ ಇದ್ದಾರೆ. ಬಟ್ ಫೈನಲಿ ಇಲ್ಲಿ ನಿಂತ್ಕೊಂಡಿರೋಂಥ ನನ್ನ ಮಕ್ಕಳೇ, ಅಕ್ಕನ ಮಕ್ಕಳೇ ಊಟಕ್ಕೆ ಬಡಿಸ್ತಾ ಇರೋದು. ಬಿಕಾಸ್ ಆಲ್ರೆಡಿ ಎಲ್ಲರೂ ಊಟ ಮುಗಿಸ್ಕೊಂಡು ಹೋಗಿದ್ರು. ನಾವು ಊಟ ಮಾಡೋಷ್ಟೊತ್ತಿಗೆ 4:30-5 ಗಂಟೆ ಆಗಿತ್ತು. ಹಾಗಂದ್ಬಿಟ್ಟು ಅವ್ರಿಗೆ ಆ್ಯಕ್ಚುಲಿ ಲೇಟ್ ಆಗಿತ್ತು. ಆದರೂ ಕೂಡ ಬಡಿಸ್ತಾವ್ರೆ ಹೊಟ್ಟೆ ಹಸ್ಕೊಂಡ್ಬಿಟ್ಟು. ಚೆನ್ನಾಗಿ ಊಟ, ನಮ್ಮ ಉತ್ತರ ಕರ್ನಾಟಕ ಊಟ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ಚೆನ್ನಾಗಿ ಎಲ್ಲರೂ ಚಪ್ಪರ್ಸ್ಕೊಂಡು ತಿಂತವ್ರೆ. ಬನ್ನಿ ಇವಾಗ ಒಳಗೆ ನೋಡೋಣ ಜನ ಯಾವ ಥರ ಕೂತ್ಕೊಂಡು ಊಟ ತಿಂತಾ ಇದ್ದಾರೆ ಅಂತ. ನೋಡಿ ಪಾಪ ಎಲ್ಲರೂ ಹಸ್ಕೊಂಡಿದ್ದಾರೆ. ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾನೇ ಇಲ್ಲ. ಎಲ್ಲರೂ ಚೆನ್ನಾಗಿ ಚಪ್ಪರಿಸ್ತವ್ರೆ. ಮಳೆ ಇರುವುದರಿಂದ ಪಾಪ ಎಲ್ಲೂ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಅಲ್ಲಿ ಆಚೆ ಚೇರೆಲ್ಲ ಇತ್ತು, ಆದರೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂದ್ಬಿಟ್ಟು ಒಳಗೆ ಬಂದಿರೋದು. ಒಳಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಹಿರಿಯರು. ಇವರೆಲ್ಲರೂ ನಂಗೆ ಆಲ್ಮೋಸ್ಟ್ ಅತ್ತೆಯರೇ ಆಗಬೇಕು. ಹಾಗೆ ನಮ್ಮ ಅಕ್ಕಂದಿರು ಕೂಡ ಇದ್ದಾರೆ, ಅತ್ತಿಗೆಮ್ಮರು ಕೂಡ ಇದ್ದಾರೆ. ಎಷ್ಟು ಚೆಂದ ಅಲ್ವಾ. ಒಂದು ಫಂಕ್ಷನಿಗೆ ಅಟೆಂಡ್ ಆದ್ವಿ ಅಂದರೆ ಫಂಕ್ಷನ್ ಮುಗಿಸ್ಕೊಂಡು ರಿಟರ್ನ್ ಬರೋಕ್ಕೆ ಯಾರಿಗೂ ಮನಸ್ಸೇ ಇರಲ್ಲ. ಆದರೂ ವಿತ್ ಫೋರ್ಸಬಲ್ ಬಂದಿರುತ್ತೇವೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ನಮ್ಮನೆ ದೀಪಾವಳಿ ಹಬ್ಬ ಹಾಗೂ ಗಾಡಿ ಪೂಜೆ, ಎಲ್ಲಮ್ಮ ದೇವ್ರದ್ದು ಮಡ್ಲಕ್ಕಿ ತುಂಬಿಸೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.